ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ನಂಬರ್ 1. ನಂಬರ್ 2, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ತಾವು ಈ ಕಳಂಕರಹಿತ ರಾಜಕಾರಣಿ, ಯಾರು ಏನೇ ಆರೋಪ ಮಾಡಿದ್ರು ಕೂಡ ಆರೋಪಗಳನ್ನು ಯಾರೂ ಸಾಬೀತು ಮಾಡೋಕ್ಕಾಗಿಲ್ಲ. ಆರೋಪಗಳು ಮಾಡ್ಬೋದು ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗಿ. ನೀವೊಬ್ಬ ಕಳಂಕರಹಿತ ರಾಜಕಾರಣಿ, ಪ್ರಬುದ್ಧವಾದಂಥ ರಾಜಕಾರಣಿ, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ಟು ಮಾಡ್ಕೊಂಡ್ರಿ ಸರ್? ನನ್ನ ಪ್ರಶ್ನೆ. ಎಡವಟ್ಟೆ ಆಗಿಲ್ವಲ್ರಿ. ವೇರ್ ಇಸ್ ದಿ ಎಡವಟ್ಟು? ಎಡವಟ್ಟು ಅಂತ ಅನ್ನೋದು ಎಲ್ಲಾಗಿದೆ? ಇಟ್ಸ್ ನಾಟ್ ಎ ಸ್ಕ್ಯಾಂಡಲ್ ಅಟ್ ಆಲ್. ದರ್ ಇಸ್ ನೋ ಟ್ರೂತ್ ಇನ್ ದಿ ಎಲಿಗೇಷನ್ಸ್ ಮೇಡ್ ಬೈ ದಿ ಅಪೋಸಿಷನ್. ಇದು ಸೃಷ್ಟಿ ಹಂಗಾದ್ರೆ ಸೃಷ್ಟಿ ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ, ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವೆ ಹೊರತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ? ಕೆಲವೊಂದಿಷ್ಟು ಅನುಮಾನ ಬರೋದಕ್ಕೆ ಕೆಲವೊಂದು ಕಾರಣಗಳು ಅಂದರೆ ಆಗಿರುವಂಥ ಈ ದಾಖಲೆಗಳನ್ನು ನೋಡ್ತಾ ಇದ್ದಾರೆ. ಇಲ್ಲಿ 2003 ಮೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು, ತಮ್ಮ ಸಂಬಂಧಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಒಂದು ಲೆಟರ್ ಕೊಡುತ್ತೆ. ಆ ಲೆಟ್ರಲ್ಲಿ ಇನ್ಫ್ಯಾಕ್ಟ್ ಲೆಟರ್ ಕೊಟ್ಟರು ಕೂಡ 2003 ನಾವು ಜಮೀನು ಮಾಡಿದ್ವಿ ಅಂತ ಹೇಳುತ್ತೆ. ಆ ಲೆಟ್ರಲ್ಲೇ ಯಾರಿಗೆ ಮಾರಿದ್ರೆ ಜಮೀನನ್ನು ಮಾಡಿದ್ವಿ ಅಂತ ಸರ್, ಲೇಔಟ್ ಅನ್ನ ಮಾಡಿ ಸೈಟ್ ಹಂಚಿಕೆ ಆ ಜಾಗದಲ್ಲಿ ಮಾಡಿದ್ವಿ ಅಂತ ಇಲ್ಲಿದೆ. ಇದರಲ್ಲಿ ಇನ್ಫ್ಯಾಕ್ಟ್ ಈ ಮೂಡ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಏನ್ ಹೇಳ್ತೇನೆ ಸರ್ ಆಗಿದ್ರೆ, ಇಲ್ಲಿ ನೋಡಿ ಸರ್, 2003 ರಾಮಸ್ವಾಮಿ ಎಂಬುವರಿಗೆ ನಾವು ಜಮೀನು ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ದಂತ, ಇನ್ಫ್ಯಾಕ್ಟ್ ಸೈಟ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ದಂತ ಲೆಟರ್ಲ್ಲೇ ಕೊಡುತ್ತೆ. ಅಂದ್ರೆ 2003 ಲೇಔಟ್ ಆಗಿದ್ರು ಕೂಡ ಖರೀದಿ ಮಾಡಿದ 2008 ವರ್ಷನ್ ಅಲ್ಲಿ ಲೇಔಟ್ ಆದ್ಮೇಲೂ ಕೂಡ ತಗೊಂಡ್ರ ಅಂತ ನನ್ನ ಪ್ರಶ್ನೆ. ಹೇಳಿ ಸ್ವಲ್ಪ. 92ರಲ್ಲಿ ಇದು ನೋಟಿಫಿಕೇಶನ್ ಆಗುತ್ತೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗುತ್ತೆ. 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. 1997 2300 ಹೆಂಗೆ ಬರ್ತದೆ? 1997ನಲ್ಲಿ ಆಗುತ್ತೆ. 1998ನಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. 1999 ಡಿನೋಟಿಫಿಕೇಶನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರ್ತಕ್ಕಂಥದ್ದು 2004ರಲ್ಲಿ, 2004ರಲ್ಲಿ, ಅಂದರೆ 6 ವರ್ಷದ ನಂತರ. 2010ರಲ್ಲಿ ಪಾರ್ವತಿ ನನ್ನ ಹೆಂಡತಿಗೆ ಅದು ದಾನಪತ್ರದ ಮೂಲಕ ಅವ್ರು ಕೊಡ್ತಾರೆ. ಸೊ ದಿಸ್ ಇಸ್ ದಿ ಫ್ಯಾಕ್ಟ್ಸ್, ದಿಸ್ ಆರ್ ದಿ ಫ್ಯಾಕ್ಟ್ಸ್. ಅದು ಮುಂಚಿತವಾಗಿ ಡಿನೋಟಿಫಿಕೇಶನ್ ಯಾರು ಮಾಡಿರೋದು? 98 ಯಾರು ಮಾಡಿರೋದ್ರಿ? ಮೂಡ ಮಾಡಿರ್ತದೆ ಅಥವಾ ಗೌರ್ಮೆಂಟ್ ಮಾಡಿರ್ತದೆ ಅಲ್ವಾ? ಡಿನೋಟಿಫಿಕೇಶನ್ ಆದ್ಮೇಲೆ ತಗೊಂಡಿರೋದು 2004ರಲ್ಲಿ. ಕೈಗೆ ತಗೊಳ್ಳುವಾಗ ಯಾವುದೇ ಸೈಟ್ ಆಗಲಿ ಫಾರ್ಮೇಶನ್ ಆಗಲಿ ಮಾಡಿರಲ್ಲ. ಬಟ್ ಇಲ್ಲಿ ಮೂಡ ದಾಖಲೆ ಏನು ಹೇಳುತ್ತೆ ಅಂದರೆ ಸರ್, ಇವ್ರು ಏನು ಬರ್ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮೇಲೆ, ನಾವು ನೋಟಿಫಿಕೇಶನ್ ಇಂದ ಕೈ ಬಿಟ್ಟಿದ್ರು ಕೂಡ ಅದೇ ಜಾಗದಲ್ಲಿ ಅದೇ ಜಮೀನಲ್ಲಿ ನಾವು ಮುಂದುವರಿದು ಲೇಔಟ್ ಅನ್ನ ಮಾಡಿ ಆಲ್ರೆಡಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದೀವಿ. 263 ರಾಮಸ್ವಾಮಿ ಎಂಬರಿಗೆ 29/12/2003 ಮೊದಲ ಸೈಟ್, ಅದ್ರ ವಿವರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೂಡ ದಾಖಲೆಗಳು ಏನು ಹೇಳುತ್ತೆ ಅಂದ್ರೆ, ನಾವು ಲೇಔಟ್ ಅನ್ನ ಭೂಸ್ವಾದಿಂದ ಕೈ ಬಿಟ್ಟಿದ್ರು ಕೂಡ ಲೇಔಟ್ ಮಾಡಿ ಹಂಚಿದೀವಿ, ಅಲಾಟ್ಮೆಂಟ್ ಮಾಡಿದೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ ಸರ್, ಈಗ ಆಲ್ರೆಡಿ ಮೂಡ ಲೇಔಟ್ ಮಾಡಿ ಹಂಚಿಕೆ ಆಗಿದ್ರೆ, ಅಲಾಟ್ಮೆಂಟ್ ಮಾಡಿದ್ರೆ ಆ ಜಮೀನನ್ನು ಹೇಗೆ ಮಾಡಿದ್ರು? ಮಲ್ಲಿಕಾರ್ಜುನ ಸ್ವಾಮಿ ತಗೊಳ್ಳುವಾಗ ಸೈಟ್ ಫಾರ್ಮೇಶನ್ ಆಗಿರಲಿಲ್ಲ, ಡೆವಲಪ್ ಆಗಿರಲಿಲ್ಲ, ಬರೀ ದಾಖಲೆಗಳ ಮೇಲೆ ಮಾತ್ರ ಇತ್ತು ಅಂತ. ಸೊ ನೋ ದಾಖಲೆಗಳು ಗೊತ್ತಿಲ್ಲ ನನಗೆ, ಐ ಡು ನಾಟ್ ನೋ. ಬಟ್ ವೆನ್ ಇಟ್ ವಾಸ್ ಪರ್ಚೇಸ್ಡ್ ಬೈ ಮಲ್ಲಿಕಾರ್ಜುನ ಸ್ವಾಮಿ, there was no formation of sites and other developmental activities.